ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಹೊಸ ರೆಸಿಪಿಯಲ್ಲಿ ಬಂದಿದ್ದೀವಿ ನಾವು. ಇವತ್ತೊಂದು ಮಾಡ್ತಾ ಇರೋ ರೆಸಿಪಿ ಬಂದು ಚಿಕನ್ 65. ಅದಕ್ಕೆ ಬೇಕಾಗಿರೋ ಶುಂಠಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀವಿ. ಅದನ್ನು ಇವಾಗ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ನಾವು ಹೋಮಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾಯಿದ್ದೀವಿ. ಯಾವುದೇ ರೀತಿ ಅಂಗಡಿದು ಪೇಸ್ಟ್ ರೆಡಿಮೇಡ್ ಯೂಸ್ ಮಾಡ್ತಾಯಿಲ್ಲ. ಅದಕ್ಕೆ ಇವಾಗ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀವಿ. ಬೆಳ್ಳುಳ್ಳಿ ತೊಗೊಂಡಿದ್ದೀವಿ, ಸ್ವಲ್ಪ ಬೇಕಾಗಿರೋ ಚಿಕನ್ ತೊಗೊಂಡಿದ್ದೀವಿ, ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿದ್ದೀವಿ. ಶುಂಠಿ ಕಟ್ ಮಾಡಿರೋದು, ಬೆಳ್ಳುಳ್ಳಿ ಸುಳಿದಿರೋದು ಎತ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಾರ್ನ್ ಪೌಡರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಕ್ರಿಸ್ಪಿನೆಸ್ಗೋಸ್ಕರ, ಮತ್ತು ಅಕ್ಕಿ ಹಸಿಟ್ಟು ತೊಗೊತಾ ಇದ್ದೀವಿ. ಅದೊಂದು 2ರಿಂದ 3 ಸ್ಪೂನ್ ಹಾಕ್ಕೊತಾ ಇದ್ದೀವಿ ಅಕ್ಕಿ ಹಸಿಟ್ಟು. ಅದು ಕ್ರಿಸ್ಪಿಗೋಸ್ಕರನೇ ಹಾಕ್ತಾಯಿರೋದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದು ಅದಕ್ಕೆ ಆ್ಯಡ್ ಮಾಡಿದ್ದೀವಿ. ಮತ್ತು ಇವಾಗ ಬೇಕಾಗಿರೋ ಖಾರ, ಚಿಲ್ಲಿ ಪೌಡರು, ಮತ್ತು ಅದಕ್ಕೆ ಚಿಲ್ಲಿ ಪೌಡರ್ ಆದಮೇಲೆ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಬೇಕು. ಅರಿಶಿನ ಪುಡಿ ಆದಮೇಲೆ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನಾವು ಕಮ್ಮಿ ತಿನ್ನೋದ್ರಿಂದ ಕಮ್ಮಿ ಉಪ್ಪು ಹಾಕ್ಕೊಂಡಿದ್ದೀವಿ. ಮತ್ತು ಇವಾಗ ಮೊಸರು ಹಾಕ್ಕೊತೀವಿ ಆ ಚಿಕನ್ ಸ್ಮೂತಿನೆಸ್ಗೆ. ಒಂದು ಮೊಟ್ಟೆ ತೊಗೊಬೇಕು, ಒಂದು ಮೊಟ್ಟೆ ಒಡೆದು ಹಾಕ್ಕೊತಾ ಇದ್ದೀವಿ. ಯಾವುದೇ ರೀತಿ ನೀರಿಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಮೊಟ್ಟೆ ಹಾಕಿರೋದ್ರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿಗೆ ಅದು ಬರುತ್ತೆ. ಈ ಥರ ಬಂದಾಗ ತೊಳೆದಿಟ್ಟಿರೋ ಚಿಕನ್ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಚಿಕನೆಲ್ಲ ಫುಲ್ಲು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲದಕ್ಕೂ ಮಿಕ್ಸ್ ಆಗಿ ಮ್ಯಾರಿನೇಟ್ ಆಗೋ ಥರ. ಮ್ಯಾರಿನೇಟ್ 20 ಮಿನಿಟ್ಸ್ ಆದಮೇಲೆ ಬಿಸಿ ಬಿಸಿ ಎಣ್ಣೆಗೆ ಚಿಕನ್ ಹಾಕ್ಕೊಳ್ಳಿ. ಬಿಸಿ ಬಿಸಿ ಕಬಾಬ್ ರೆಡಿ ಆಗುತ್ತೆ. ಯಾವುದೇ ರೀತಿ ಕಲರ್ ಇಲ್ಲಿ ಆ್ಯಡ್ ಮಾಡಿಲ್ಲ, ನೀವು ನೋಡ್ಬೋದು. ಮತ್ತು ಅದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ಬಿಸಿ ಬಿಸಿ ಕಬಾಬ್ನ ನಾವು ಆವತ್ತಿನ ದಿನ ಬಿಸಿ ಬಿಸಿ ಕಬಾಬ್ಗೆ ಬಿಸಿ ಬಿಸಿ ಬಿರಿಯಾನಿ ಮಾಡ್ಕೊಂಡಿದ್ವಿ. ಬಿರಿಯಾನಿ ಜೊತೆ ನಾವು ಮಾಡಿದ ಕಬಾಬ್ ಚಿಕನ್ 65 ಜೊತೆ ಮಿಸಲ್ ಜೊತೆ ಮಜಾ ಮಾಡಿ.